ಇದೇ ನೋಡಿ ಗೋಪ್ರೋ 13 ಬ್ಲ್ಯಾಕ್ ನಾನು ತಗೊಂಡಿರೋ ಆ್ಯಕ್ಷನ್ ಕ್ಯಾಮ್ರಾ ಗೋಪ್ರೋ. ಆಸೆ ಪಟ್ಟಿದ್ದು ತಪ್ಪಲ್ಲ, ಆದರೆ ಆಸೆಗೆ ಮೀರಿ ಇದರ ರೇಟು ಇದೆ. ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ನಾನು ಕೂಡ ಯೂಸ್ ಮಾಡಿದ್ದೀನಿ, 1 ಅವರ್ ಯೂಸ್ ಮಾಡಿದ್ದೀನಿ. 1 ಅವರ್ಗೆ ಇದು ಖಾಲಿ ಆಗುತ್ತೆ. ಫುಲ್ ಯೂಸ್ ಮಾಡಿದ್ರೆ ಅವರು 2 ಅವರ್ ಅಂತ ಕೊಟ್ಟಿದ್ದಾರೆ, ಬಟ್ 2 ಅವರ್ ಇದು ಬರಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಒಂದು ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದು ಏನು ಅಂತ ಹೇಳಿದ್ರೆ, ಒಬ್ಬ ಕಂಟೆಂಟ್ ಕ್ರಿಯೇಟರು ಬ್ಲಾಗ್ ಮಾಡುವಂಥ ವ್ಯಕ್ತಿಗಳಿಗೆ ಒಂದು ಆಸೆ ಇರುತ್ತೆ. ನನ್ನ ವೀಡಿಯೋ ಚೆನ್ನಾಗಿ ಓಡಬೇಕು, ಚೆನ್ನಾಗಿ ಜನರು ನೋಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಆಸೆ ಇದ್ದರೆ ಸಾಕಾ, ವೀಡಿಯೋ ಕ್ಲಾರಿಟಿ ಮತ್ತು ವಾಯ್ಸು ಎಲ್ಲ ಕೂಡ ಕರೆಕ್ಟಾಗಿ ಬಂದರೆ ಕೂಡ ಆ ಆಸೆ ಎಲ್ಲ ಈಡೇರುತ್ತೆ. ಪುನಃ ಮತ್ತು ಜನರಿಗೆ ಒಳ್ಳೆ ಥರದಲ್ಲಿ ಒಳ್ಳೆ ಮೆಸೇಜ್ಗಳನ್ನು ತಲುಪಿಸಿದ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಇರುತ್ತೆ. ಆವಾಗಲೇ ಕೂಡ ಜನರು ಕೂಡ ನೋಡೋದು ಅದನ್ನು. ನಾನು ಯಾಕೆ ಈ ವಿಚಾರನ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಂದು ಕೂಡ ಅಷ್ಟೇನು ಕ್ಲಾರಿಟಿ ಬರ್ತಾ ಇಲ್ಲ ನನ್ನ ವೀಡಿಯೋಗಳು. ಇವಾಗ ಏನು ಮಾಡ್ತಾಯಿದ್ದೀನಿ ಆ ಮೊಬೈಲಲ್ಲಿ ಅಂದರೆ ವಿವೋ V29 ಅಂದ್ಬಿಟ್ಟು ಇದು ಮೊಬೈಲು. ಅಂದರೆ ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ಆದರೆ ಫ್ರಂಟ್ ಕ್ಯಾಮ್ರಾ ಏನಂದರೆ ಸರಿಯಾಗಿ ಬರ್ತಾಯಿಲ್ಲ ಅಲ್ಲಿ ಬ್ಲಾಗ್ ಮಾಡೋದಕ್ಕೆ. ನನಗೆ ಈ ಮೊಬೈಲ್ ಹೊಸಿ ಪ್ರಾಬ್ಲಮ್ ಕೊಟ್ಟಿಲ್ಲ. ಯಾಕೆಂದರೆ ನಾನು ಎಲ್ಲಾದರೂ ಕೂಡ ಬ್ಲಾಗ್ ಮಾಡೋಣ ಅಂತ ಹೋದರೆ ಹೀಟ್ ಆಗಿಬಿಟ್ಟು ಏನಾಗೋದು ಅಂದರೆ ಹ್ಯಾಂಗ್ ಆಗೋದು, ಈ ಥರ ಪ್ರಾಬ್ಲಮ್ಗಳೆಲ್ಲ ಆಗ್ತಿತ್ತು. ಇದರಿಂದ ತುಂಬಾ ಬೇಜಾರಾಗ್ಬಿಡ್ತು ನನಗಂತೂ ಕೂಡ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದೆ, ಒಂದು ಐಫೋನ್ ತೊಗೊಳ್ಳೋದ ಇಲ್ಲಾಂದರೆ ಗೋಪ್ರೋ ತೊಗೊಳ್ಳೋದ ಅಂತ ಡಿಸೈಡ್ ಮಾಡಿದೆ. ಅದಕ್ಕೆ ನನಗನ್ನಿಸ್ತು ಐಫೋನ್ ತೊಗೊಂಡ್ರೆ ಇವಾಗ ನಾವು ಸ್ಟಾರ್ಟಿಂಗ್ ಲೆವೆಲ್ ಇರೋದ್ರಿಂದ ಐಫೋನ್ ಏನು ಬೇಡ. ಯಾಕೆಂದರೆ 1,50,000 ರೂಪಾಯಿ ತನಕನೂ ಕೂಡ ಆಗುತ್ತೆ. ಅಷ್ಟೊಂದು ಅಮೌಂಟು ಇವಾಗ ಸ್ಟಾರ್ಟಿಂಗ್ ಲೆವೆಲ್ ಇರೋದ್ರಿಂದ ನಾವು ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ನಮ್ಮ ಕೈಲೂ ಕೂಡ ಆಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಗೋಪ್ರೋ ತೊಗೊಂಡಿದ್ದೀನಿ. ಗೋಪ್ರೋ 13 ಬ್ಲ್ಯಾಕ್ ತೊಗೊಂಡಿದ್ದೀನಿ. ಅದ್ರ ಬಗ್ಗೆ ಇವಾಗ ಮಾತಾಡೋಕ್ಕೆ ಹೊರಟಿರೋದು ನಾನು. ಬನ್ನಿ, ಅದು ಯಾವ ಥರ ಇದೆ ನಾನು ತೋರಿಸ್ತೀನಿ ಇವಾಗ. ಇದೇ ನೋಡಿ ಗೋಪ್ರೋ 13 ಬ್ಲ್ಯಾಕ್ ನಾನು ತಗೊಂಡಿರೋ ಆ್ಯಕ್ಷನ್ ಕ್ಯಾಮ್ರಾ ಗೋಪ್ರೋ 13 ಬೇಕು ಅಂದ್ಬಿಟ್ಟು ತೊಗೊಂಡೆ. ಅಂದರೆ ಇದ್ರ ಬಗ್ಗೆ ನನಗೇನು ಕೂಡ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಯಾಕಂದರೆ ಗೋಪ್ರೋ ನಾನು ಯೂಸು ಮಾಡಿಲ್ಲ. ಮೊದಲು ಒಂದು 2 ಮಂತ್ ಹಿಂದೆ ಒಂದು ಯಾವುದೋ ಫಿಟ್ ಫಾರ್ಕ್ ಅಂದ್ಬಿಟ್ಟು ಏನೋ ತೊಗೊಂಡಿದ್ದೆ. ಅಂದರೆ ಅದು 12,000 ಇತ್ತು. ಅದು ಅಷ್ಟೊಂದು ಕ್ಲಾರಿಟಿ ಬರ್ತಾ ಇರಲಿಲ್ಲ. ಅದನ್ನೇ ಮಾಡಿದೆ, ಅಮೆಜಾನಲ್ಲಿ ರಿಟರ್ನ್ ಮಾಡಿಬಿಟ್ಟೆ. ಅದಾದಮೇಲೆ ತೊಗೊಂಡ್ರೆ ಇನ್ನು ಗೋಪ್ರೋನೇ ತೊಗೊಳ್ಳೋದು ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಅದಕ್ಕೋಸ್ಕರ ಇವಾಗ ಗೋಪ್ರೋ 13 ಬ್ಲ್ಯಾಕ್ ತೊಗೊಂಡಿದ್ದೀನಿ ನಾನು ಈ ಗೋಪ್ರೋನೇ ಬೇಕು ಅಂದ್ಬಿಟ್ಟು ಯಾಕೆ ಡಿಸೈಡ್ ಮಾಡಿದೆ ಅಂತ ಹೇಳಿದೆ, ನನ್ನ ಆಪ್ಷನ್ ಇದ್ದಿದ್ದು ಗೋಪ್ರೋ ಮತ್ತು ಐಫೋನು ಇದ್ದಿದ್ದು. ಐಫೋನ್ ತೊಗೊಂಡ್ರು ಕೂಡ ನಾನು ಕೈಯಲ್ಲಿ ಈ ಥರ ವೀಡಿಯೋ ಮಾಡ್ತಿರ್ಬೇಕು, ಈ ಮೊಬೈಲಲ್ಲಿ ಏನು ಮಾಡ್ತಾಯಿದ್ದೀನಿ ಅದೇ ಥರ ಮಾಡಬೇಕು. ಅದು ಸ್ವಲ್ಪ ಹಿಂಸೆ ಅನಿಸ್ತಿತ್ತು ನನಗೆ. ಯಾಕಂದರೆ ಕೈಯಲ್ಲಿ ಇಟ್ಕೊಂಡು ಮಾಡ್ತಿದ್ರೆ ಅಂದರೆ ಬ್ಯಾಕ್ ಫ್ಲಿಪ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ನನಗೆ ಐಡಿಯಾ ಗೊತ್ತಿಲ್ಲ. ಯಾಕೆಂದರೆ ನಾವು ಇವಾಗ ಹೊಸದ್ರಾಗಿರೋದ್ರಿಂದ ನಮಗೆ ಅಷ್ಟೊಂದು ಮೊಬೈಲಲ್ಲಿ ಅಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ನಮಗೆ. ಅದಕ್ಕೋಸ್ಕರ ಫ್ರೀಯಾಗಿ ಮಾಡೋಣ ಅಂದ್ಬಿಟ್ಟೆ ನಾನು ಈ ಗೋಪ್ರೋ ತೊಗೊಂಡಿದ್ದು. ಗೋಪ್ರೋ ತೊಗೊಂಡ್ರೆ ಅಂದರೆ ಸ್ಟಿಕ್ಕಲ್ಲಿ ಇಟ್ಕೊಂಡು ಆರಾಮಾಗಿ ವೀಡಿಯೋ ಮಾಡ್ಬೋದು. ಇದರಲ್ಲಿ ಮೊಬೈಲಲ್ಲಿ ಸ್ಟಿಕ್ ಇಟ್ಕೊಂಡ್ರೆ ಏನಾಗ್ತಿತ್ತು ಅಂದರೆ ಅದು ಫ್ಲೆಕ್ಸಿಬಲ್ ಆಗ್ತಾಯಿತ್ತು. ಸ್ವಲ್ಪ ವೆಯ್ಟ್ ಇರೋದ್ರಿಂದ ಮೊಬೈಲ್ ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಇವಾಗ ಗೋಪ್ರೋನ ಚೂಸ್ ಮಾಡಿ ತೊಗೊಂಡಿರೋದು. ನಾನು ಬ್ಲಾಗ್ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಆಸೆ ಇರುತ್ತೆ, ನಾನು ಕೂಡ ಒಂದು ಗೋಪ್ರೋ ಕ್ಯಾಮ್ರಾ ತೊಗೋಬೇಕು, ನಾನು ಕೂಡ ವೀಡಿಯೋ ಮಾಡಬೇಕು ಅಂತ ಆಸೆ ಇರುತ್ತೆ. ಆಸೆ ಪಟ್ಟಿದ್ದು ತಪ್ಪಲ್ಲ, ಆದರೆ ಆಸೆಗೆ ಮೀರಿ ಇದರ ರೇಟು ಇದೆ. ಯಾಕಂದರೆ ಇದರ ಅಮೌಂಟು ಮಿಡ್ಲ್ ಕ್ಲಾಸು ಜನಗಳು ಏನಿರ್ತಾರೆ ಅವ್ರಿಗೆಲ್ರಿಗೂ ಕೂಡ ಇದರ ಅಮೌಂಟು ಸ್ವಲ್ಪ ಜಾಸ್ತಿ ಇದೆ. 40,000 ರೂಪಾಯಿ ಇದು ಇವಾಗ. ಅಂದರೆ ಆಕ್ಸೆಸರೀಸ್ ಎಲ್ಲ ಸೇರಿದ್ರೆ ಒಂದು 50 ತನಕನೂ ಹೋಗ್ಬಿಡುತ್ತೆ. ನಾನೇನು ಆಕ್ಸೆಸರೀಸ್ ಏನು ತೊಗೊಂಡಿಲ್ಲ. ಮೈಸೂರಲ್ಲಿ ಅಂದರೆ ಇದು ಆರ್ಡ್ರ್ ಮಾಡಿ ತರಿಸಿದ್ದು ನಾನು ಸೋನಿ ಸ್ಟೋರಲ್ಲಿ ಹೋಗ್ಬಿಟ್ಟು. ಅಂದರೆ ಅವ್ರಿಗೇನಂದರೆ ಗೋಪ್ರೋ ಅಂದರೆ ಯಾರು ಕೇಳಿದ್ರೆ ಮಾತ್ರ ತರಿಸ್ಕೊಡ್ತಾರಂತೆ, ಇಲ್ಲಾಂದರೆ ಇಲ್ಲ. ಅಲ್ಲಿ ಆಕ್ಸೆಸರೀಸ್ ಏನು ಕೂಡ ಇಲ್ಲ. ಇದು ಅಂದರೆ ನಾನು ತಗೊಂಡಿದ್ದು ಬಂಡಲ್ ಪ್ಯಾಕ್. ಇದು ಬಂಡಲ್ ಪ್ಯಾಕೆ 40,000 ಇದೆ. ಅಂದರೆ ಬಂಡಲ್ ಪ್ಯಾಕ್ ಬೇಡ ಅಂದರೆ 34,000 ರೂಪಾಯಿಗೇನೋ ಕೊಡ್ತಾರೆ. ನಾನು ಬಂಡಲ್ ಪ್ಯಾಕ್ ಬೇಕು ಅಂದ್ಬಿಟ್ಟು ಒಂದು 3 ಡೇಸ್ ಆದಮೇಲೆ ಹೋಗಿ ತಗೊಂಡಿದ್ದು ನಾನು ಫಸ್ಟು ಬುಕ್ ಮಾಡಿಬಿಟ್ಟು. ಈ ಗೋಪ್ರೋ ಕ್ಯಾಮ್ರಾ ಏನಿದೆ ಅದನ್ನು ಅಲ್ಲೇ ಓಪನ್ ಮಾಡಿದೆ, ಸ್ಟೋರಲ್ಲೇ ಓಪನ್ ಮಾಡಿದೆ. ಯಾಕಂದರೆ ಏನೇನಿದೆ ಎಲ್ಲನೂ ಕೂಡ ನೋಡಿದ್ದೀನಿ. ಇದು ಬಂಡಲ್ ಪ್ಯಾಕ್ ಆಗಿರೋದ್ರಿಂದ ಸ್ವಲ್ಪ ಸ್ಟಿಕ್ ಇದೆ ಮತ್ತು ಎಲ್ಲ ಕೂಡ ಇದೆ, ತೋರಿಸ್ತೀನಿ. ಇವಾಗ ನಾನು ಅಲ್ಲೇ ಓಪನ್ ಮಾಡಿದ್ದೀನಿ. ಇವಾಗ ಯಾವ ಥರ ಇದೆ ಅನ್ನೋದನ್ನ ನಾನು ನಿಮಗೆ ಇವಾಗ ತೋರಿಸ್ತೀನಿ, ಬನ್ನಿ ನೋಡೋಣ. ಇವಾಗ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಬಂಡಲ್ ಪ್ಯಾಕ್ ಆಕ್ಸೆಸರೀಸ್ ಬಂಡಲ್ ಅಂತ ಇದೆ. ಆಕ್ಸೆಸರೀಸು ಅಷ್ಟೇನೋ ನನಗೇನು ಹೊರ್ತೇನೋ ಅನ್ನಿಸ್ತಾ ಇಲ್ಲ, ಅಂದರೆ ಕಡಿಮೆನೇ ಇದೆ. ಅಂದರೆ ಒಂದು ಗೋಪ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ, ಒಂದು ಅಂದರೆ ಕೀ ಕೊಟ್ಟಿದ್ದಾರೆ ಹಾಕೊಳ್ಳೋದಕ್ಕೆ, ಹ್ಯಾಂಗ್ ಮಾಡೋದಕ್ಕೆ, ಇನ್ನೊಂದು 2 ಅಂದರೆ ಹೆಲ್ಮೆಟ್ ಮೌಂಟ್ ಕೊಟ್ಟಿದ್ದಾರೆ, ಒಂದು ಸ್ಟಿಕ್ ಕೊಟ್ಟಿದ್ದಾರೆ, ಒಂದು ಕೇಬಲ್ ಕೊಟ್ಟಿದ್ದಾರೆ, 2 ಎಂಡೋರಾ ಬ್ಯಾಟ್ರೀಸ್ ಇದೆ ಅಷ್ಟೇ, ಒಂದು ಪೌಚ್ ಇದೆ, ಆಮೇಲೆ ಮತ್ತು 64 GB ಒಂದು ಸ್ಯಾಂಡಿಸ್ಕ್ ಕೊಟ್ಟಿದ್ದಾರೆ ಅಷ್ಟೇ ಮೆಮೊರಿ ಕಾರ್ಡ್ನ. ಪುನಃ ಮತ್ತು ಇದು ಓಪನ್ ಮಾಡಿದಾಗ ನೋಡಿ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಒಟ್ಟಿನಲ್ಲಿ ಒಳ್ಳೆ ಸೂಪರಾಗಿದೆ, ನೋಡೋದಕ್ಕೆ ಒಂಥರ ಯೂನಿಕ್ ಆಗಿದೆ ಇದು. ಇಲ್ಲಿ ಮೇಲೆ ಗೋಪ್ರೋ ಅಂತ ಕೊಟ್ಟಿದ್ದಾರೆ ನೋಡಿ. ಇವಾಗ ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ, ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಇದೆ. ಒಂದು ಇಲ್ಲಿ ಅಂದರೆ ಇದಕ್ಕೆ ಅಂದರೆ ಸ್ಟಿಕ್ಕೆ ಹ್ಯಾಂಗ್ ಮಾಡೋದಕ್ಕೆ ಒಂದು ಲಾಕ್ ಕೊಟ್ಟಿದ್ದಾರೆ. ಪುನಃ ಮತ್ತು 2 ಹೆಲ್ಮೆಟ್ ಮೌಂಟ್ ಕೊಟ್ಟಿದ್ದಾರೆ. ಹಾಗೆ ಮತ್ತು ಒಂದು ಗೋಪ್ರೋ ಕ್ಯಾಮ್ರಾ ಇದೆ, ಮತ್ತು ಬ್ಯಾಟ್ರೀಸ್ 2 ಇದೆ, ಒಂದು ಕೀ ಕೊಟ್ಟಿದ್ದಾರೆ ಅಂದರೆ ಲಾಕ್ ಮಾಡೋದಕ್ಕೆ.
ಈ ಥರ ಇದೆ ಬಂಡಲ್ ಪ್ಯಾಕ್ ಇದು. ಬಂಡಲ್ ಪ್ಯಾಕ್ ಅಂದರೆ ಸ್ವಲ್ಪ ಇನ್ನೂ ಕೂಡ ಜಾಸ್ತಿ ಇರಬೇಕಾಗಿತ್ತು. ಅಂದರೆ ಮೊದಲೆಲ್ಲ 128 ಕೊಡ್ತಾಯಿದ್ರು ಅಂದರೆ ಮೆಮೊರಿ ಕಾರ್ಡ್ನ. ಇವಾಗ 64 ಮಾಡಿಬಿಟ್ಟು ಅಂದರೆ 42,000 43,000 ಇತ್ತು ನಾನು ಒಂದು ತಿಂಗಳಿಂದ ನೋಡಿದಾಗ. ಇವಾಗ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಈ ಥರ ಇದೆ ಇವಾಗ. ಸ್ಟಿಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಹಿಂದೆ ಗೋಪ್ರೋ ಅಂತ ಬರ್ತಿದ್ದು ಪ್ಲಾಸ್ಟಿಕ್ಕು. ಇದು ಒಂಥರ ರಬ್ಬರು ಸ್ಮೂತ್ ಇದೆ. ಇದಕ್ಕೆ ಇದನ್ನು ಲಾಕ್ ಮಾಡ್ಕೊಳ್ಳೋದು. ಇಲ್ಲೊಂಥರ ರಬ್ಬರ್ ಕೊಟ್ಟಿದ್ದಾರೆ ನೋಡಿ. ಇದನ್ನು ಓಪನ್ ಮಾಡಿಬಿಟ್ಟು ಒಂಥರ ಲಾಕ್ ಮಾಡೋದು, ಲಾಕ್ ಸಿಸ್ಟಮು. ಪುನಃ ಮತ್ತೆ ಇದನ್ನು ಪ್ರೆಸ್ ಮಾಡೋದು ಅಷ್ಟೇ. ಸ್ವಲ್ಪ ಟೈಟ್ ಇದೆ ಇದು, ಇವಾಗ ಹೊಸದಲ್ವ ಅದಕ್ಕೆ. ಪುನಃ ಮತ್ತೆ ಗೋಪ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡಿ. ಇದಿದೆ ಗೋಪ್ರೋ, ಯಾವ ಥರ ಕಾಣಿಸ್ತಿದೆ ನೋಡಿ. 13 ಬ್ಲ್ಯಾಕ್ ಅಂತ ಇದೆ. ಇದು ನನಗೆ ಇನ್ನೂ ಸರಿಯಾಗಿ ಯೂಸ್ ಮಾಡೋದು ಸರಿಯಾಗಿ ಗೊತ್ತಿಲ್ಲ ನನಗೆ. ಯಾವುದಕ್ಕೆ ಅಂದರೆ ಔಟ್ಡೋರು ಇಂಡೋರ್ಗೆ ಯಾವ ಥರ ನಿಲ್ಲಿಸ್ಕೋಬೇಕು ಅನ್ನೋದು ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಯಾಕಂದರೆ ನಾನು ಫಸ್ಟ್ ಟೈಮ್ ಗೋಪ್ರೋ ಯೂಸ್ ಮಾಡ್ತಾ ಇರೋದು. ಅಂದರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಎಷ್ಟು ಮೆಗಾ ಪಿಕ್ಸೆಲ್ಲೇ ನಿಲ್ಲಿಸ್ಕೋಬೇಕು, ಪುನಃ ಮತ್ತೆ ಔಟ್ಡೋರ್ಗೆ ಎಷ್ಟಿರುತ್ತೆ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಇಲ್ಲಾಂದರೆ ನಾನು ಕೂಡ ಸ್ಟ್ರಗಲ್ ಮಾಡಬೇಕಾಗತ್ತೆ. ಇವಾಗ ಅಂದರೆ ನೋಡಿ ಈ ಥರ ಇದೆ. ಇದು ಸ್ವಲ್ಪ ಚಿಕ್ಕದಾಗಿದೆ, ವೆಯ್ಟ್ ಇದೆ, ನೋಡೋದಕ್ಕೆ ಚೆನ್ನಾಗಿದೆ ಒಟ್ಟಿನಲ್ಲಿ. ಈ ಕಡೆಯಲ್ಲಿ ವಾರಂಟಿ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ನಾನು ಇಲ್ಲೇ ಓಪನ್ ಮಾಡ್ತಾ ಇರೋದನ್ನ ಅಲ್ಲೇನು ಓಪನ್ ಮಾಡಿಲ್ಲ. ಇದು ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಎಲ್ಲಾದರೂ ಯೂಸ್ ಮಾಡ್ಕೋಬೋದು ಒಟ್ಟಿನಲ್ಲಿ. ಇದನ್ನು ಗೋಪ್ರೋ ಸ್ಟಿಕ್ಕರ್ ಇದೆ. ಪುನಃ ಮತ್ತು ಗೋಪ್ರೋ ಟಿಪ್ಸ್ ಫಾರ್ ದಿ ಬೆಸ್ಟ್ ಕೋಲ್ಡ್ ವೆದರ್ ಇನ್ ಪರ್ಫಾರ್ಮೆನ್ಸ್ ಅಂದರೂ ಕೂಡ ಅಲ್ಲೂ ಕೂಡ ಕೋಲ್ಡ್ ವೆದರ್ಲ್ಲೂ ಕೂಡ ಪರ್ಫಾರ್ಮೆನ್ಸ್ ಮಾಡುತ್ತೆ ಇದು ನೋಡಿ. ಈ ಥರ ವಾರಂಟಿ ಕಾರ್ಡ್ ಇದೆ. ಇದು ಏನು ನಮಗೇನು ಯೂಸ್ ಇಲ್ಲ, ಯಾಕಂದರೆ ಇದ್ರ ಬಗ್ಗೆ ನಾವು ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ಹೆಲ್ಮೆಟ್ ಮೌಂಟ್ನ ಈ ಥರ ಮಾಡಬೇಕು ಅಂದ್ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿಗೆ. ಇದು ನಮಗೇನು ಬೇಕಾಗಿಲ್ಲ ಇದು. ಈ ಬಂಡಲ್ ಪ್ಯಾಕಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ಹೇಳ್ತೀನಿ ಇವಾಗ. ಮೊದಲಿಗೆ 2 ಹೆಲ್ಮೆಟ್ ಮೌಂಟ್ ಕೊಟ್ಟಿದ್ದಾರೆ. 3mm ಸ್ಟಿಕ್ಕರ್ ಇದು ಅಂಟ್ಕೊಬಿಡುತ್ತೆ ಹೆಲ್ಮೆಟ್ಗೆ, ಅಂದರೆ 2 ಕೊಟ್ಟಿದ್ದಾರೆ ಇದನ್ನು. ಇನ್ನು 2 ಹೆಲ್ಮೆಟ್ಗೆ ಯೂಸ್ ಮಾಡ್ಬೋದು, ಒಂದು ಹೋದ್ರೂ ಕೂಡ ಇನ್ನೊಂದಕ್ಕೆ ಯೂಸ್ ಮಾಡ್ಬೋದು. ಬಟ್ ಇವಾಗ ಒಂಥರ ಬೇರೆ ಥರ ಬಂದಿದೆ, ಒಂಥರ ದಾರ ಥರ ಕಟ್ಕೊಳ್ಳೋಕ್ಕೆ ಹೆಲ್ಮೆಟು ಆ ಥರ ತಂದಿದ್ದೀನಿ ನಾನು, ನನಗೆ ಯೂಸ್ ಆಗೋ ತನಕ. ಅಂದರೆ ಇದೆಲ್ಲ ಸ್ವಲ್ಪ ಬಿದ್ದೋಗ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ, ಅದಾದರೆ ಸ್ವಲ್ಪ ಗ್ರಿಪ್ ಇರುತ್ತೆ. ಇಲ್ಲಿ ಕೊಟ್ಟಿರೋದು ಹೇಳ್ತೀನಿ ಇವಾಗ. ಒಂದು ಗೋಪ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ, ಆ್ಯಕ್ಷನ್ ಕ್ಯಾಮ್ರಾ, ಮತ್ತು ಒಂದು 64 GB ಮೆಮೊರಿ ಕಾರ್ಡ್ ಕೊಟ್ಟಿದ್ದಾರೆ. ಮೊದಲೆಲ್ಲ ಅಂದರೆ 42,000 43,000 ಇತ್ತು ಒಂದು ತಿಂಗಳಿಂದ. ಆವಾಗ 128 ಕೊಡ್ತಾಯಿದ್ರು, ಇವಾಗ 64 ಮಾಡಿದ್ದಾರೆ, ಅಂದರೆ 40,000 ರೂಪಾಯಿ ಕೊಡ್ತಾ ಇದ್ದಾರೆ ಇದನ್ನು. ಪುನಃ ಮತ್ತೆ ಕೀ ಕೊಟ್ಟಿದ್ದಾರೆ ಇಲ್ಲಿಗೆ ಲಾಕ್ ಮಾಡೋದಕ್ಕೆ, ಅಂದರೆ ಗೋಪ್ರೋನ ಲಾಕ್ ಮಾಡೋದಕ್ಕೆ. ಇನ್ನು ಫಿಂಗರ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಇದನ್ನು ಲಾಕ್ ಮಾಡೋದು. ಈ ಥರ ಬರುತ್ತೆ ನೋಡಿ, ಇದು ಈ ಥರ ಬರುತ್ತಲ್ಲ, ಈ ಕಡೆನೂ ಬರುತ್ತೆ. ಇದನ್ನು ಲಾಕ್ ಮಾಡೋದು, ಅದು ಪಿನ್ ಹಾಕ್ಬಿಟ್ಟು. ಪುನಃ ಮತ್ತೆ ಹಾಗೆ 2 ಬ್ಯಾಟ್ರಿ ಕೊಟ್ಟಿದ್ದಾರೆ. ಬಂಡಲ್ ಪ್ಯಾಕಲ್ಲಿ 2 ಬ್ಯಾಟ್ರಿ ಬರುತ್ತೆ. ಅಂದರೆ 34,000 ರೂಪಾಯಿ ಏನಂತ ಇದೆಯಲ್ಲ ಅದಕ್ಕೆ ಏನೂ ಬರೋಲ್ಲ, ಅಂದರೆ ಸಿಂಗಲ್ ಬ್ಯಾಟ್ರಿ ಬರುತ್ತೆ. ಇದಕ್ಕೆ ಡಬಲ್ ಬ್ಯಾಟ್ರಿ ಬಂದಿದೆ. ಇದು ಬ್ಯಾಟ್ರಿ ನಾನು ತುಂಬಾ ಜಾಸ್ತಿ ಚಾರ್ಜಸ್ ಬರುತ್ತೆ ಅಂದ್ಕೊಂಡೆ. ನಾನು ಕೂಡ ಯೂಸ್ ಮಾಡಿದ್ದೀನಿ, 1 ಅವರ್ ಯೂಸ್ ಮಾಡಿದ್ದೀನಿ. 1 ಅವರ್ಗೆ ಇದು ಖಾಲಿ ಆಗುತ್ತೆ ಫುಲ್ ಯೂಸ್ ಮಾಡಿದ್ರೆ. ಅವರು 2 ಅವರ್ ಅಂತ ಕೊಟ್ಟಿದ್ದಾರೆ, ಬಟ್ 2 ಅವರ್ ಇದು ಬರಲ್ಲ. ಬಂದರೆ ಇದು 1.25 ಗಂಟೆ ಟೈಮ್ ಅಷ್ಟೇ ಬರೋದು, ಅದ್ರ ಮೇಲಂತೂ ಬರೋದೇ ಇಲ್ಲ. ಇದಕ್ಕೆ ಚಾರ್ಜರ್ ಕೇಸು ಕೂಡ ಕೊಟ್ಟಿಲ್ಲ. ಚಾರ್ಜರ್ ಕೇಸ್ಗೆ ಅಲ್ಲಿ ಕೇಳಿದೆ ಎಷ್ಟಾಗುತ್ತೆ ಏನು ಅಂತ ಕೇಳಿದೆ. ಅದಕ್ಕೆ ಅವರೇ ಏನಂತ ಹೇಳಿದ್ರು ಅಂದರೆ ಅದಕ್ಕೆ 5,000 6,000 ಹೇಳಿದ್ರು. ಅದಕ್ಕೆ ಲೋಕಲ್ ತೊಗೊಂಡ್ರೆ, ಅಂದರೆ ಆನ್ಲೈನಲ್ಲಿ ತೊಗೊಂಡ್ರೆ 1,500 ರೂಪಾಯಿಗೆಲ್ಲ ಸಿಗುತ್ತೆ. ಅದಕ್ಕೆ ಆನ್ಲೈನ್ಲೇ ತೊಗೊಳ್ತೀನಿ ಅದನ್ನು. ಇಷ್ಟಿದೆ ಇದರಲ್ಲಿ ಅಷ್ಟೇ. ನಾನು ಇದನ್ನು ಮೊನ್ನೆ ಒಂದು ವೀಡಿಯೋ ಮಾಡಿದೆ, ಕೊಂಡದ ವೀಡಿಯೋನ, ಅದಕ್ಕೆ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ, ಬಟ್ ನನಗೆ ಯಾವ ಥರ ನಿಲ್ಲಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಅವತ್ತು ಸುಮ್ಮನೆ ಮಾಡಿದೆ ಅಷ್ಟೇ, ಇನ್ನೂ ಕೂಡ ಸರಿಯಾಗಿ ಕಲ್ತಿಲ್ಲ. ಫುಲ್ಲು ಕಲ್ತ ಮೇಲೆ ಇದನ್ನು ವೀಡಿಯೋ ಮಾಡ್ತೀನಿ ಇದರಲ್ಲಿ. ಅಲ್ಲಿ ತನಕ ಈ ಮೊಬೈಲಲ್ಲೇ ಮಾಡ್ತೀನಿ. ಇನ್ನೂ ಒಂದು 2-3 ದಿನ ಬೇಕಾಗುತ್ತೆ ನನಗೆ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಸ್ವಲ್ಪ ಲೇಟ್ ಆಗಲಿ ಏನೂ ಇಲ್ಲ, ಅಂದರೆ ಚೆನ್ನಾಗಿ ತಿಳ್ಕೊಳ್ಬೇಕು, ಇಲ್ಲಾಂದರೆ ಫೂಟೇಜ್ ಎಲ್ಲ ಡಿಲೀಟ್ ಆಗಿಬಿಟ್ರೆ ಕಷ್ಟ. ಇವಾಗ ಮೆಮೊರಿ ಕಾರ್ಡ್ ಹಾಕ್ತಾಯಿದ್ದೀನಿ. ಈ ಡೋರ್ನ ಯಾವಾಗ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಕೇಸ್ ಬರುತ್ತೆ, ಗೋಪ್ರೋ ಕೇಸ್ ಬರುತ್ತೆ, ಅವಾಗ ಇದನ್ನು ಓಪನ್ ಮಾಡಬೇಕು. ಅವಾಗ ಇಲ್ಲಿಗೆ ಅಡಾಪ್ಟರ್ ಬರುತ್ತೆ, ಅದಕ್ಕೆ ಪಿನ್ ಹಾಕ್ಬಿಟ್ಟು ಪುನಃ ಮತ್ತೆ ಮೈಕ್ ಕನೆಕ್ಟ್ ಮಾಡಬೇಕು. ಅದು ನನ್ನ ಹತ್ರ ಇವಾಗ ಐಟಮ್ಗಳಿಲ್ಲ, ತಂದಿಲ್ಲ. ಅದಕ್ಕೂ ಕೂಡ ಹತ್ತತ್ರ ಇಲ್ಲ ಅಂದರೂ ಕೂಡ ಒಂದು 5,000 ಇದೊಂದೆಲ್ಲ ಸೇರಿದ್ರೆ ಒಂದು 7-8 ಸಾವಿರ ರೂಪಾಯಿ ಆಗ್ಬೋದು. ಇವಾಗ ಅಡಾಪ್ಟರ್ನ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ಅಂದರೆ ನಾನು ಅಲ್ಲೇ ಕೇಳಿದೆ, ಅಡಾಪ್ಟರ್ ಇತ್ತು, ಅಂದರೆ ನಾನು ಸ್ಟೋರಲ್ಲಿ ಕೇಳೋದನ್ನೆಲ್ಲ ಇತ್ತು. ಅವರಂದರು ಅದಕ್ಕೆ 5,200 ರೂಪಾಯಿನೋ ಹೇಳಿದ್ರು. ನಾನು 5,200 ರೂಪಾಯಿ ಆನ್ಲೈನ್ಲೇ ಕೂಡ 4,800 ರೂಪಾಯಿ ಇದೆ ಅಮೆಜಾನಲ್ಲಿ, ಅದಕ್ಕೆ ಅದರಲ್ಲೇ ಬುಕ್ ಮಾಡಿದ್ದೀನಿ. ಇವಾಗ ಬ್ಯಾಟ್ರಿ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಟಕ್ ಅಂತ ಸೌಂಡ್ ಬರುತ್ತೆ, ಆವಾಗ ಲಾಕ್ ಆಗಿದೆ ಅಂತ. ಇವಾಗ ಆನ್ ಮಾಡೋಣ. ಎಲ್ಲನೂ ಕೂಡ ಸೆಟ್ ಮಾಡಿದ್ದೀನಿ, ಕ್ವಿಕ್ ಆ್ಯಪ್ ಎಲ್ಲ ಕೂಡ ಆಗಿದೆ. ಇವಾಗ ರೆಕಾರ್ಡ್ ಆಗ್ತಾ ಇದೆ.
ಇವಾಗ ಸಂಜೆ ಮಾತ್ರ ಚೆನ್ನಾಗಿ ಬರ್ತಿದೆ ನೋಡಿ, ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರ್ತಾ ಇದೆ. ಇವಾಗ ಸ್ವಲ್ಪ ನೈಟ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ತೋರ್ಸೋಕ್ಕಾಗ್ತಾ ಇಲ್ಲ. ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆ, ಕ್ಲಾರಿಟಿ ಅಂತೂ ಚೆನ್ನಾಗಿ ಬರ್ತಾ ಇದೆ. ಇವಾಗ ಸ್ವಲ್ಪ ಆಪ್ಷನ್ನ ಕರೆಕ್ಟಾಗಿ ನಿಲ್ಲಿಸ್ಕೊಂಡಿದ್ದೀನಿ ನೋಡಿ. ಇಷ್ಟು ಆಪ್ಷನ್ಗಳಿದೆ, ಅಂದರೆ ಔಟ್ಡೋರು, ಏರು ಮತ್ತು ವಿಡಿಯೋ ಮತ್ತು ಬ್ರೂಸ್ಟ್ ಸ್ಲೋ ಮೋಷನ್ ಅಂತ ಇದೆ. ಇನ್ನು ಕ್ರಿಯೇಟು ನ್ಯೂ ಪ್ರೀಸೆಟ್ ಅಂದರೆ ಬೇರೆ ಬೇರೆ ಏನಾದರೂ ಇದ್ರೂ ಕೂಡ ಮಾಡ್ಕೋಬೋದು. ಯಾರಾದರೂ ಗೊತ್ತಿದ್ರೆ ಯಾವ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಹೇಳಿ, ಯಾಕಂದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಸುಮ್ಮನೆ ನಮಗೂ ಕೂಡ ಇದರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ನನಗೆ. ಎಲ್ಲನೂ ಕೂಡ ಸೆಟ್ ಮಾಡಿದ್ದೀನಿ. ಕ್ವಿಕ್ ಆ್ಯಪ್ ಅಂತ ಬರುತ್ತೆ, ಅದರಲ್ಲೂ ಕೂಡ ಸೆಟ್ ಮಾಡಿ ಆಗಿದೆ. ಇವಾಗ ಏನಿದ್ರು ಡೈರೆಕ್ಟು ವೀಡಿಯೋಗೆ ಹೋಗುತ್ತೆ ನೋಡಿ. ಈ ಥರ ಆಪ್ಷನ್ಗಳಿದೆ. ಇಲ್ಲಿ ಪೇರೆ ಡಿವೈಸ್ ಅಂತ ಇದೆ, ಅಂದರೆ ಕ್ವಿಕ್ ಆ್ಯಪ್ ಬರುತ್ತಲ್ಲ ಅದರಲ್ಲಿ ಇಲ್ಲಿ ವೀಡಿಯೋ ಮಾಡಿದ್ರೆ ಅಲ್ಲಿಗೂ ಕೂಡ ಅಂದರೆ ವೈಫೈಯಿಂದ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಾಗ ಇಲ್ಲಿರೋ ವೀಡಿಯೋ ಏನಾದರೆ ಅಲ್ಲಿಗೂ ಕೂಡ ಕನೆಕ್ಟ್ ಆಗುತ್ತೆ. ಇದೆಲ್ಲ ಆಪ್ಷನು, ಸೌಂಡ್ಸು ಮತ್ತು ಲೈಟಿಂಗ್ಸು ಇದೆಲ್ಲ ಇದೆ, ಏನೇನೋ ಇದೆ. ಇನ್ನೂ ಕೂಡ ಸ್ವಲ್ಪ ಒಂದು ಅರ್ಧ ಭಾಗ ತಿಳ್ಕೊಂಡಿದ್ದೀನಿ ಇವಾಗ ನಾನು. ಇನ್ನೂ ಕೂಡ ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಷ್ಟೇ ನನಗೆ. ಎಲ್ಲನೂ ತಿಳ್ಕೊಂಡು ನೋಡಿ, ಈಗ ವೀಡಿಯೋ ಆಗಿದೆ. ಈ ಥರ ವಾಯ್ಸ್ ಬರ್ತಾ ಇದೆ. ವಾಯ್ಸ್ ಏನೋ ಚೆನ್ನಾಗೇ ಬರ್ತಾ ಇದೆ, ಅಂದರೆ ಒಂದೊಂದು ಸರಿ ಏನಾಗಿದೆ ಅಂದರೆ ನಾಯ್ಸು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ, ಅಂದರೆ ಗುಯ್ ಅನ್ನೋ ಸೌಂಡ್ ಬರುತ್ತೆ. ಅದಿಲ್ಲ ಅಂದರೆ ಅಡಾಪ್ಟರ್ ಯೂಸ್ ಮಾಡೋಂಗೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದಾಗಿತ್ತು. ಇಲ್ಲಿ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಏನಾದರೂ ಒಂಥರ ಸ್ಪಂಜ್ ಥರ ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ, ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ನನಗೆ ಪರ್ಸ್ನಲಿ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ಗೋಪ್ರೋ ಕ್ಯಾಮ್ರಾ ತೊಗೊಂಡಿರೋದ್ರಿಂದ ತುಂಬಾ ಖುಷಿ ಇದೆ. ಯಾಕೆಂದರೆ ಈ ಗೋಪ್ರೋಯಿಂದ ನಾನು ಒಳ್ಳೊಳ್ಳೆ ವೀಡಿಯೋಗಳು ಮಾಡಬೇಕು, ಕಂಟೆಂಟ್ಗಳು ಕೊಡಬೇಕು, ಪುನಃ ಮತ್ತು ಜನಕ್ಕೆ ಇಷ್ಟ ಆಗಂಥದ್ದು, ನಿಮ್ಗೆ ಇಷ್ಟ ಆಗಂಥದ್ದನ್ನೆಲ್ಲ ಕೂಡ ನಾನು ಮಾಡಬೇಕು ಅನ್ನೋದು ನನಗೆ ಆಸೆ ಇದೆ. ಅದಕ್ಕೋಸ್ಕರ ಈ ಗೋಪ್ರೋ ಕ್ಯಾಮ್ರಾ ತೊಗೊಂಡಿದ್ದು ನಾನು. ಅಂದರೆ ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು ಕ್ಯಾಮ್ರಾನ ತೊಗೊಂಡಿರೋದೇ ಈ ಗೋಪ್ರೋ ಕ್ಯಾಮ್ರಾ. ನಾನು ಬೇರೆ ಥರ ಕ್ಯಾಮ್ರಾಗಳು ನಾನು ಯೂಸು ಮಾಡಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಅಂದರೆ ಅದಕ್ಕೋಸ್ಕರ ಸ್ವಲ್ಪ ನನಗೆ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ ಅಷ್ಟೇ ಹೊರತು, ಚೆನ್ನಾಗಿ ಗೊತ್ತಿದ್ರೆ ಏನೂ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಯಾವ ಥರ ಫ್ಯೂಸ್ ಮಾಡಬೇಕು ಅದು ಕೂಡ ನನಗೆ ಸರಿಯಾಗಿ ಅಷ್ಟೇನೂ ಗೊತ್ತಿಲ್ಲ. ಅಂದರೆ ಇದರಲ್ಲಿ 4K ಮತ್ತು 5K ಫೂಟೇಜ್ಗಳು ಯಾವ ಥರ ಮಾಡಬೇಕು ಅನ್ನೋದು ಕೂಡ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಕಲ್ತ್ಕೊಂಡು ಮಾಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು, ಮತ್ತು ಒಳ್ಳೆ ಕಂಟೆಂಟು, ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಸಾಧ್ಯ, ಇಲ್ಲಾಂದರೆ ಆಗಲ್ಲ. ನಾನು ಫಸ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದಾಗ, ವೀಡಿಯೋನ ಅಪ್ಲೋಡ್ ಮಾಡಿದಾಗ ನನ್ನ ಚಾನಲಲ್ಲಿ ವ್ಯೂಸ್ ಹೋಗ್ತಿದ್ದು ಬಂದು ಒಂದು 10, 20, 5 ಈ ಥರ ಎಲ್ಲ ವ್ಯೂಸ್ ಹೋಗಿದೆ. ಅಂದರೆ 2 ಡೇಸ್ಗೆ ಆದರೂ ಕೂಡ ಒಂದು 10, 15 ಅಷ್ಟೇ ವ್ಯೂಸ್ ಆಗ್ತಿದ್ದು. ಸ್ವಲ್ಪ ತುಂಬಾ ಬೇಜಾರಾಗ್ಬಿಡ್ತಿತ್ತು ನನಗೆ. ಏನಪ್ಪ ನಾವು ಅಷ್ಟು ಕಷ್ಟಪಟ್ಟರು ಕೂಡ ಆಗಲಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು. ಆಮೇಲೆ ಇನ್ನೊಂದು ತೊಂದರೆ ಆಗ್ಬಿಡ್ತು ಅಂದರೆ, ಒಂದು 17, 18 ವೀಡಿಯೋಗಳು ನಂದೆಲ್ಲ ಕೂಡ ಡಿಲೀಟ್ ಆಗಿಬಿಡ್ತು. ಆವಾಗ ಸ್ವಲ್ಪ ಟೆನ್ಷನ್ ಆಗಿಬಿಡ್ತು ನನಗೆ, ಏನಪ್ಪ ಈ ಥರ ಆಗ್ಬಿಡ್ತಲ್ಲ ನಮಗೆ. ಫಸ್ಟ್ ಟೈಮ್ ನಮಗೂ ಕೂಡ ಅದು ಹೆಂಗೆ, ನಾವು ಅಂತೂ ಡಿಲೀಟ್ ಮಾಡಿಲ್ಲ, ಅದಾಗಿದೆ ಅದೇ ಡಿಲೀಟ್ ಆಗಿಬಿಟ್ಟಿದೆ. ಅವಾಗೆಲ್ಲ ನೋಡಿದಾಗ ತುಂಬಾ ಬೇಜಾರಾಗ್ಬಿಡ್ತು. ಬಟ್ ಇವಾಗಿನ ವೀಡಿಯೋಗಳಿಗೆ ಯಾವ ಥರ ವ್ಯೂಸ್ ಹೋಗ್ತಿದೆ ಅಂದರೆ, ಒಂದು ದಿನಕ್ಕೇ ಕೂಡ 1K 2K ಈ ಥರ ರೀಚ್ ಆಗ್ತಿದೆ. ಅದೆಲ್ಲ ನಿಮ್ಮ ಸಪೋರ್ಟಿಂದನೇ ಕೂಡ. ನಾನು ಕ್ಯಾಮ್ರಾ ತೊಗೊಂಡಿರೋದಲ್ಲ, ನಿಮ್ಮ ಸಪೋರ್ಟು ಕೂಡ ಮುಖ್ಯ. ನಾನು ಕ್ಯಾಮ್ರಾ ತೊಗೊಂಡು ಮಾಡಿಬಿಟ್ರೆ ಸಾಲದು, ಅಂದ್ರನ್ನ ನೀವು ಅದನ್ನು ಬೆಳೆಸಬೇಕು ಅಷ್ಟೇ ಹೊರತು, ನಾನಾಗಿದ್ದು ನಾನು ಏನೂ ಕೂಡ ಮಾಡೋಕ್ಕಾಗಲ್ಲ. ಎಲ್ಲ ಕೂಡ ನಿಮ್ಮಿಂದನೇ ಅದು. ಇದ್ರ ಬಗ್ಗೆ ನನಗೇನು ಅಷ್ಟೇನು ಗೊತ್ತಿಲ್ಲ, ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ರಿವ್ಯೂ ಕೊಡೋಕ್ಕೂ ಆಗಲ್ಲ. ಯಾಕೆಂದರೆ ನಾನೇ ಇನ್ನೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಇದ್ರ ಬಗ್ಗೆ ಏನು ಅನ್ನೋದನ್ನ. ಅದಾದಮೇಲೆ ಯಾವತ್ತಾದ್ರೂ ಇನ್ನೊಂದು ದಿನ ಇದೇ ಥರ ಯೂಸ್ ಮಾಡಬೇಕು ಅಂದರೆ, ನಾನು ಯೂಟ್ಯೂಬ್ಗಳೆಲ್ಲ ನೋಡ್ತಾ ಇದ್ದೀನಿ, ನಮ್ಮ ಕನ್ನಡ ವೀಡಿಯೋಗಳಲ್ಲಿ ಏನಂದರೆ ಎಲ್ಲೂ ಕೂಡ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿಗಳು ಸಿಗ್ತಾ ಇಲ್ಲ ನನಗೆ. ಯಾವ ಥರ ನಿಲ್ಲಿಸ್ಕೋಬೇಕು ಏನಂದ್ಬಿಟ್ಟು, ಇಲ್ಲಾಂದರೆ ಹಿಂದಿಗೆ ಹೋಗುತ್ತೆ, ತೆಲುಗು, ತಮಿಳು ಅವರೆಲ್ಲ ಕೂಡ ರಿವ್ಯೂ ಮಾಡಿದ್ದಾರೆ ಇದ್ರ ಬಗ್ಗೆ ಯಾವ ಥರ ನಿಲ್ಲಿಸ್ಕೋಬೇಕು ಅಂದ್ಬಿಟ್ಟು. ಬಟ್ ನಮ್ಮ ಕನ್ನಡದಲ್ಲಿ ಯಾವುದೂ ಕೂಡ ಮಾಡಿಲ್ಲ. ನೆಕ್ಸ್ಟು ಕೂಡ ನನ್ನ ಥರನೇ ಪ್ರಾಬ್ಲಮ್ ಆಗಿರೋರಿಗೆ, ನನಗೆ ಪರ್ಫೆಕ್ಟಾಗಿ ಆದಾಗ ಇದರಲ್ಲೇ ನಿಲ್ಲಿಸ್ಕೊಳ್ಳಿ, ಇಷ್ಟೇ ಅಂದರೆ 5K 4K ಯಾವ ಥರ ಇದೆ ಅದರಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅದನ್ನೆಲ್ಲ ಕೂಡ ಕಲ್ತ್ಕೊಂಡು ನಾನು ಕೂಡ ಒಂದು ವಿಡಿಯೋ ಮಾಡ್ತೀನಿ ಇದೇ ಥರ ನಿಲ್ಲಿಸ್ಕೊಳ್ಳಿ ಅಂದ್ಬಿಟ್ಟು. ಅಂದರೆ ಎಲ್ಲ ಕೂಡ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಕೂಡ ಇದೆ, ನಮ್ಮ ಕನ್ನಡದಲ್ಲಿ ಕೂಡ ಸರಿಯಾಗಿ ಯಾರೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಯಾರೂ ಕೂಡ ಕೊಟ್ಟಿಲ್ಲ. ಅದಕ್ಕೆ ಮುಂದೆ ನನಗಾದಂಥ ಪ್ರಾಬ್ಲಮ್ಗಳು ಕೂಡ ಬೇರೆಯವ್ರಿಗೂ ಕೂಡ ಆಗಬಾರ್ದು, ಯಾಕಂದರೆ ನೀಟಾಗಿ ಮಾಡಬೇಕು. ಅದಕ್ಕೋಸ್ಕರ ಇದನ್ನ ಫುಲ್ಲು ಕಲ್ತ್ಕೊಂಡು ಆಮೇಲೆ ಮತ್ತೆ ನಾನು ಟ್ರಯಲ್ ಆದಮೇಲೆ ಇದ್ರ ಬಗ್ಗೆ ಯಾವ ಥರ ಎಷ್ಟೆಷ್ಟು ನಿಲ್ಲಿಸ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.